ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಲಿ ನಾವು ಹೋಮೋಫೋನ್ಸ್ ಅಂದರೆ ಏನು ಮತ್ತು ಅದರ ಉಪಯೋಗ ಏನು, ಅದರ ಎಕ್ಸಾಂಪಲ್ಸನ್ನು ತಿಳ್ಕೊಳ್ಳೋಣ. ಸೊ ಇವಾಗ ಹೋಮೋಫೋನ್ಸ್ ಅಂದರೆ ಇವಾಗ ನಾವು ಪದಗಳು ಉಚ್ಚರಿಸಿದಾಗ ಒಂದೇ ತರಹ ಕೇಳಿಸುತ್ತೆ. ಕೆಲವು ಪದಗಳು ನಾವು ಹೇಳುವಾಗ ಒಂದೇ ಥರ ಕೇಳಿಸುತ್ತೆ, ಆದರೆ ಅದಕ್ಕೆ ಬೇರೆ ಅರ್ಥ ಇರುತ್ತೆ, ಬೇರೆ ಅರ್ಥ ಮತ್ತು ಬೇರೆ ಸ್ಪೆಲ್ಲಿಂಗ್ ಇರುತ್ತೆ. ಸೊ ಆ ಥರ ಪದಗಳನ್ನು ನಾವು ಹೋಮೋಫೋನ್ಸ್ ಅಂತೀವಿ. ಇದೊಂದು ಗ್ರಾಮರಲ್ಲಿರೋ ವಿಭಾಗ. ಸೊ ಇದಕ್ಕೆ ಕೆಲವು ಎಕ್ಸಾಂಪಲ್ಸ್ ನೋಡೋಣ. ನೋಡಿ, ಮೊದಲನೇ ಎಕ್ಸಾಂಪಲ್ ಬಂದು ಬೇರ್ ಅಂತ. ಸೊ ಬೇರ್ ಅಂದರೆ ಅನಿಮಲ್, ಗೊತ್ತಿದೆ ನಮ್ಗೆ. ಬೇರ್ ಅಂದರೆ ಕರಡಿ ಅಂತ. ಸೊ ಅದೇ ಥರ ಇನ್ನೊಂದು ಪದ ಹೇಳುವಾಗ ಕೇಳಿಸುತ್ತೆ, ಬೇರ್ ಅಂದರೆ ಕವರ್ ಆಗದೆ ಇರೋ ಅಂಥದ್ದು, ಅನ್ಕವರ್ಡ್ ಅಂತಾರೆ. ಸೊ ಈ ಕಾಣಿಸುತ್ತಲ್ಲ ಅದನ್ನು ಬೇರ್ ಅಂತಾರೆ. ಬೇರ್ ಅಂದರೆ ಅನಿಮಲ್, ಕರಡಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಇಲ್ಲಿ 3 ಪದಗಳು ಒಂದೇ ಥರ ಕೇಳಿಸುತ್ತೆ. ನೋಡಿ, ಟು ಮತ್ತು ಟೂ ಅಂತ. TO ಅಂದರೆ ಪ್ರಿಪೋಸಿಷನ್, TWO ಅಂದರೆ ನಂಬರ್, ಮತ್ತು TOO ಅಂದರೆ ಜಾಸ್ತಿ ಇರುವಂಥದ್ದು, ಮತ್ತು ಜಾಸ್ತಿ ಇರುವಂಥದ್ದನ್ನು TOO ಅಂತೀವಿ. ನೋಡಿ, ಇನ್ನು ಕೆಲವು ಎಕ್ಸಾಂಪಲ್ಸನ್ನು ಫ್ಲವರ್ ಮತ್ತು ಫ್ಲವರ್ ಅಂದರೆ ಹೂವು, ನಮಗೆ ಗೊತ್ತಿದೆ. ಫ್ಲಾರ್ ಅಂದರೆ ಹಿಟ್ಟು. ಸೊ ಗೋಧಿ ಹಿಟ್ಟು, ಆ ಥರ ಹಿಟ್ಟನ್ನು ಫ್ಲಾರ್ ಅಂತೀವಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಸಿ ಮತ್ತು SEA ಅಂದರೆ ಸಮುದ್ರ, SEE ಅಂದರೆ ನಾವು ನೋಡೋದು ಅಂತ. MEIL ಅಂದರೆ ಇಮೇಲ್, ಎಲೆಕ್ಟ್ರಾನಿಕ್ ಮೇಲ್ ಅಂತ ಕಂಪ್ಯೂಟರಲ್ಲಿ ಬರುತ್ತದು. ಸೊ MALE ಅಂದರೆ ಜೆಂಡರ್, ಪುರುಷರು ಅಂತ. KNIGHT ಅಂದರೆ ಸೋಲ್ಜರ್, NIGHT ಅಂದರೆ ರಾತ್ರಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್ PIECE, ಪೀಸ್ ಅಂದರೆ ಒಂದು ಭಾಗ ಅಂತ. PACE ಅಂದರೆ ಶಾಂತಿ ಆರ್ ಟ್ರಾನ್ಕ್ವಾಲಿಟಿ ಅಂತೀವಿ. ಸೊ WRIT ಅಂದರೆ ಬರಿ ಅಂತ. RIGHT ಅಂದರೆ ಕರೆಕ್ಟಾಗಿದೆ ಅಂತ. ಸೊ ಈ ಎಲ್ಲ ಪದಗಳು ನಾವು ಹೇಳುವಾಗ ಒಂದೇ ಥರ ಕೇಳಿಸುತ್ತೆ, ಆದರೆ ಅದಕ್ಕೆ ಬೇರೆ ಅರ್ಥನೇ ಇದೆ. ಸೊ ಈ ಥರ ಕೆಲವು ಪದಗಳನ್ನ ನಾವು ಹೋಮೋಫೋನ್ಸ್ ಅಂತೀವಿ.